ನಮಸ್ತೆ ಎಲ್ರಿಗೂ. ಈ ನನ್ನ ವಿಡಿಯೋ ನೋಡ್ತಾ ಇರುವಂತಹ ನನ್ನ ಎಲ್ಲ ವೀಕ್ಷಕರಿಗೆ ನನ್ನ ಪ್ಲೈನ್ ಸಿಲ್ಕ್ ಸ್ಯಾರಿ ಬ್ಲಾಗಿಗೆ ಸ್ವಾಗತಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಸ್ವಲ್ಪ ಪ್ಲೈನ್ ಸಿಲ್ಕ್ ಸ್ಯಾರಿನ ತೋರಿಸ್ಬಿಟ್ಟು ಯಾವ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಮತ್ತು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಅಂತ ತೋರಿಸಿದ್ದೀನಿ. ಇವತ್ತು ಸಹ ನನ್ನ ಹತ್ರ ಇರುವಂತಹ ಇನ್ನು ಕೆಲವು ಸೀರೆಗಳನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಸೀರೆ ಮರೂನ್ ಕಲರ್ ಇದೆ. ಈ ಮರೂನ್ ಕಲರ್ಗೆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸಿದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ಸೀರೆಯ ಸೆರಗನ್ನು ತೋರಿಸ್ತಾ ಇದ್ದೀನಿ. ಈ ತರಹ ಸೆರಗಿನ ಬಾರ್ಡ್ರಲ್ಲಿ ಈ ತರಹ ಡಿಸೈನ್ ಇದೆ. ಮತ್ತು ಸೀರೆ ಪೂರ್ತಿ ಈ ತರಹ ಮೋಟಿವ್ಸ್ ಇದೆ, ಸಿಂಗಲ್ ಮೋಟಿವ್ಸ್ ಇದೆ. ನಂತರ ಮಧ್ಯದಲ್ಲಿ ಈ ತರಹ ಸಣ್ಣ ಸಣ್ಣ ಮೋಟಿವ್ಸ್ ಇದೆ. ನಂತರ ಮಧ್ಯದಲ್ಲಿ ಈ ತರಹ ಟಿಕ್ಲಿನ ಹಾಕಿದ್ದೀವಿ. ಈ ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ. ಮೆರೂನ್ ಕಲರ್ಗೆ ಪ್ಯಾರೆಟ್ ಗ್ರೀನ್ ಎಂಬ್ರಾಯ್ಡ್ರಿ ತುಂಬ ಚೆನ್ನಾಗಿದೆ. ನಂತರ ಬ್ಲೌಸು ಸೆಲ್ಫ್ ಕಲರ್ ಬ್ಲೌಸನ್ನು ಹಾಕಿಬಿಟ್ಟು ಇದಕ್ಕೆ ಅದೇ ಸೇಮ್ ಮೋಟಿವ್ಸನ್ನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡಿಸಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ. ಇದು ಕೂಡ ನೋಡೋದಕ್ಕೆ ತುಂಬ ಖುಷಿಯಾಗಿದೆ. ಈಗ ನೋಡ್ತಾ ಇದ್ದೀರಲ್ಲ ನೀವು, ಈ ಸೀರೆ ಡಬಲ್ ಕಲರ್ ಸ್ಯಾರಿ ಇದು. ಅಂದರೆ ಬೇಬಿ ಪಿಂಕಿಗೆ ರೆಡ್ ಕಲರ್ ಮಿಕ್ಸ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಕಲರ್ ಇದು. ಇಲ್ಲಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದು ಸೆರಗು. ಇದು ಸೀರೆಯ ಸೆರಗಿನಲ್ಲಿ ಈ ತರಹ ಮೋಟಿವ್ಸ್ ಇದೆ. ಹಾಗೆ ಸೀರೆ ಪೂರ್ತಿ ಈ ಮೋಟಿವ್ಸ್ ಇದೆ. ನಂತರ ಈ ತರಹ ಇದಕ್ಕೆ ಸೆಲ್ಫ್ ಕಲರಲ್ಲಿ ಕುಚ್ಚನ್ನು ಕೂಡ ಹಾಕ್ಸಿದ್ದೀನಿ. ಈ ಮೋಟಿವ್ಸ್ ನೋಡ್ತಾ ಇದ್ದೀರಲ್ಲ ನೀವು, ಇದು ಹೇಗೆ ಅಂತ ಹೇಳಿದ್ರೆ, ಆ ಮೋಟಿವ್ಸ್ ಕ್ಲಾತಲ್ಲೇ ಬರುತ್ತೆ. ಅದನ್ನು ಈ ಶೇಪಿಗೆ ಕಟ್ ಮಾಡಿಕೊಂಡು ನಂತರ ಈ ಸೀರೆಗೆ ಅದನ್ನು ಸೈಡಲ್ಲಿ ಫಿಲ್ ಮಾಡಿಸಿರೋದು ಇದು. ಹಾಗಾಗಿ ಸ್ವಲ್ಪ ವಿಶೇಷವಾದಂತಹ ಒಂದು ಡಿಸೈನ್ ಇರುವಂತಹ ಸೀರೆ ಇದು. ಈ ತರಹ ಇಡೀ ಮೋಟಿವ್ಸ್ ಇಡೀ ಸೀರೆನಲ್ಲಿ ಬರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬ್ಲೌಸು ಸೆಲ್ಫ್ ಕಲರ್ ಬ್ಲೌಸ್ ಇದು. ಈ ಬ್ಲೌಸಿಗೆ ನೆಕ್ಕಲ್ಲಿ ಪೂರ್ತಿ ಅದೇ ಸೇಮ್ ಮೋಟಿವ್ಸನ್ನು ಅಟ್ಯಾಚ್ ಮಾಡಿಸಿದ್ದೀನಿ. ಸ್ಲೀವ್ಸಲ್ಲಿ ಒಂದು ಮಾತ್ರ ಮೋಟಿವ್ ಇದೆ. ತುಂಬ ಚೆನ್ನಾಗಿದೆ ಈ ಒಂದು ಕಲರ್ ಕಾಂಬಿನೇಷನ್ನು. ಮತ್ತು ಈ ತರಹ ಪ್ಯಾಚ್ ವರ್ಕ್ ಅಂತ ಹೇಳ್ತೀವಿ ಇದನ್ನು, ತುಂಬ ಚೆನ್ನಾಗಿದೆ ಇದು. ಈ ಸೀರೆ ನೋಡಿ, ಇದು ಕೂಡ ಡಬಲ್ ಕಲರ್ ಸ್ಯಾರಿ. ಅಂದರೆ ಮೆಂತ್ಯ ಕಲರ್ಗೆ ಮೆಜಂತಾ ಕಲರ್ ಮಿಕ್ಸಪ್ ಆಗಿದೆ. ಈ ಒಂದು ಕಲರ್ ಕೂಡ ಡಬಲ್ ಕಲರ್ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ನೋಡಿ ಈ ತರಹ ಲೀವ್ಸ್ ಶೇಪಲ್ಲಿ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ನಾನು. ಇದಕ್ಕೆ ಮೆಜಂತಾ ಕಲರ್ ಇದೆ ಇದು. ನಂತರ ಸೆರಗಲ್ಲಿ ಈ ತರಹ 5 ಫ್ಲವರ್ಸ್ ಬಂದಿದೆ. ಸೈಡಲ್ಲಿ ಎಲೆದು ಪ್ಯಾಟ್ರನಲ್ಲಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿಸಿದ್ದೀನಿ. ಈ ಮೋಟಿವ್ಸ್ ಇಡೀ ಸೀರೆನಲ್ಲಿ ಬಂದಿದೆ ಈ ತರಹ. ಇದು ಕೂಡ ಕಲರ್ ಕಾಂಬಿನೇಷನ್ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋದು ತುಂಬ ಚೆನ್ನಾಗಿದೆ. ನೋಡಿ, ಇದು ಲೀವ್ಸ್ಗೆ ಮಧ್ಯದಲ್ಲಿ ಗ್ಲಾಸ್ ಟ್ಯೂಬ್ಸ್ ಇದೆ ಮತ್ತು ಟಿಕ್ಲಿನ ಹಾಕಿದರೆ. ಹಾಗಾಗಿ ಸೀರೆ ವೇರ್ ಮಾಡಿದಾಗ ತುಂಬ ಶೈನಿಂಗ್ ಆಗಿ ಕಾಣುತ್ತೆ. ನಂತರ ಬ್ಲೌಸನ್ನು ಸೆಲ್ಫ್ ಕಲರ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದೀನಿ. ಅದಕ್ಕೆ ಮಧ್ಯದಲ್ಲಿ ಸೆರಗಲ್ಲಿರುವಂತಹ ಫ್ಲವರನ್ನು ಮಧ್ಯದಲ್ಲಿ ವರ್ಕ್ ಮಾಡಿಸಿ ಸ್ಲೀವ್ಸಿಗೆ ಎಲೆ ಶೇಪಲ್ಲಿರುವಂತಹ ಮೋಟಿವ್ಸನ್ನು ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ ಕೂಡ ತುಂಬ ಯುನಿಕ್ ಆಗಿದೆ. ಹಾಗೆಯೇ ತುಂಬ ಚೆನ್ನಾಗೂ ಕೂಡ ಕಾಣ್ತಿದೆ. ವೇರ್ ಮಾಡೋದಕ್ಕೂ ತುಂಬ ಖುಷಿಯಾಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಸೀರೆ, ಇದು ಲೆಮನ್ ಯೆಲ್ಲೋ ಕಲರ್ ಸ್ಯಾರಿ ಇದು. ಈ ಸೀರೆಗೆ ನಾನು ಪರ್ಚೇಸ್ ಮಾಡುವಾಗಲೇ ಈ ತರಹ ಜರಿ ಇತ್ತು. ಅಂದರೆ 1 ಇಂಚಿನ ಜರಿ ಇಡೀ ಸ್ಯಾರಿನಲ್ಲಿ ಪೂರ್ತಿ ಇದೆ. ಹಾಗಾಗಿ ಇದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿಸೋಣ ಅಂಥೇಳಿ ಮಧ್ಯದಲ್ಲಿ ಮೋಟಿವ್ಸನ್ನು ಸ್ವಲ್ಪ ಚಿಕ್ಕದಾಗಿ ಹಾಕಿಸ್ಕೊಂಡು ನಂತರ ಇಡೀ ಸೀರೆ ಕುಂದನಲ್ಲಿ ಗಮ್ ಮಾಡಿಸಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಸೀರೆಯ ಸೆರಗನ್ನು ನೋಡ್ತಾ ಇದ್ದೀರಾ. ಇದಕ್ಕೆ 3 ಕಲರಲ್ಲಿ ನಾನು ಕುಚ್ಚು ಹಾಕ್ಸ್ಕೊಂಡಿದ್ದೀನಿ. ಅಂದರೆ ರೆಡ್, ಗ್ರೀನ್ ಮತ್ತು ಯೆಲ್ಲೋ. ಯಾಕಂತ ಹೇಳಿದ್ರೆ ಸೀರೆ ಯೆಲ್ಲೋ ಕಲರ್ ಮತ್ತು ಕುಂದನ್ ಗ್ರೀನ್ ಕಲರ್ ಇದೆ. ವರ್ಕು ರೆಡ್ ಕಲರಲ್ಲಿರೋದ್ರಿಂದ 3 ಕಾಂಬಿನೇಷನಲ್ಲಿ ಕುಚ್ಚನ್ನು ಮಿಕ್ಸ್ಡ್ ಕಲರಲ್ಲೇ ಹಾಕ್ಸ್ಕೊಂಡಿದ್ದೀನಿ. ಈ ತರಹ ಮೋಟಿವ್ಸ್ ಇಡೀ ಸ್ಯಾರಿನಲ್ಲಿ ಬಂದಿದೆ. ನಂತರ ಬ್ಲೌಸನ್ನು ತೆಗೆದುಕೊಳ್ಳೋಕೆ ಹೋದರೆ
ಬ್ಲೌಸು ಈ ತರಹ ನೆಕ್ ಪ್ಯಾಟ್ರನ್ನ ಈ ಡಿಸೈನಲ್ಲಿ ಮಾಡಿಸಿದ್ದೀನಿ. ನಂತರ ಸ್ಯಾರಿನಲ್ಲಿ ಇರುವಂತಹ ಮೋಟಿವ್ಸನ್ನು ಈಗ ಸ್ಲೀವ್ಸಿಗೆ, ಬ್ಲೌಸಿನ ಸ್ಲೀವ್ಸಿಗೆ ಈ ತರಹ ಮಾಡ್ಕೊಂಡಿದ್ದೀನಿ. ಈ ವರ್ಕಿನ ಸೀರೆ ಕಲರಿಂದ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಯೂನಿಕ್ ಕೂಡ ಆಗಿದೆ. ಇದನ್ನು ಈವನ್ ಗ್ರ್ಯಾಂಡ್ ಫಂಕ್ಷನ್ಸ್ಗೂ ಕೂಡ ವೇರ್ ಮಾಡ್ಬೋದು. ತುಂಬ ಖುಷಿಯಾಗುತ್ತೆ ಈ ಸ್ಯಾರಿನ ವೇರ್ ಮಾಡೋದಕ್ಕೆ. ಈ ಸೀರೆ ನೋಡಿ, ಇದು ಪಿಕಾಕ್ ಗ್ರೀನ್ ಕಲರ್ ಇದೆ. ಇದು ಇಡೀ ಸೀರೆ ಈ ತರಹ ಚೈನ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡಿರೋದು. ನಂತರ ಮಧ್ಯದಲ್ಲಿ ಟಿಕ್ಲಿನ ಹಾಕಿದೆ. ಇಡೀ ಸೀರೆ ಪೂರ್ತಿ ಈ ತರಹ ಬಂದಿದೆ. ಸೊ ಸ್ಯಾರಿ ವೇರ್ ಮಾಡಿದಾಗ ಒಳ್ಳೆ ಶೈನಿಂಗ್ ಆಗಿ ಬರುತ್ತೆ ಸ್ಯಾರಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ಸೆರ್ಗು, ಅದರ ಸೈಡಲ್ಲಿ ನಾನು ಕುಚ್ಚು ಹಾಕ್ಸ್ಕೊಂಡಿದ್ದೀನಿ. ಅಂದರೆ ಸಪ್ರೇಟ್ ಥ್ರೆಡ್ಡಲ್ಲಿ ಈ ತರಹ ಕುಚ್ಚನ್ನು ಹಾಕ್ಸ್ಕೊಂಡಿದ್ದೀನಿ. ಇದು ಕುಚ್ಚು ಕೂಡ ಸ್ವಲ್ಪ ಯೂನಿಕ್ ಆಗಿದೆ, ಚೆನ್ನಾಗೂ ಕಾಣಿಸ್ತಾ ಇದೆ ನೋಡೋಕ್ಕೆ. ನಂತರ ಇದಕ್ಕೆ ಬ್ಲೌಸನ್ನು ಸೇಮ್ ಡಿಸೈನಲ್ಲಿ ಚೈನ್ ಸ್ಟಿಚ್ಚಲ್ಲೇ ವರ್ಕ್ ಮಾಡಿಸಿರೋದು. ನಂತರ ಮಧ್ಯದಲ್ಲಿ ಇದಕ್ಕೂ ಕೂಡ ಟಿಕ್ಲಿ ಹಾಕಿದೆ. ಹಾಗಾಗಿ ಸ್ಯಾರಿ ಮತ್ತು ಬ್ಲೌಸ್ ತುಂಬ ವೇರ್ ಮಾಡಿದಾಗ ಶೈನಿಂಗ್ ಆಗಿ ಕಾಣಿಸುತ್ತೆ. ನಂತರ ತುಂಬ ಚೆನ್ನಾಗೂ ಇದೆ ಈ ಕಲರ್. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಪ್ಲೈನ್ ಸಿಲ್ಕ್ ಸ್ಯಾರಿ ಮತ್ತು ಯಾವ ರೀತಿ ಕುಚ್ಚು ಹಾಕ್ಸ್ಕೊಂಡಿದ್ದೀನಿ, ಯಾವ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಯಾವ ರೀತಿ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಅಂಥೇಳಿ. ನಿಮಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.